ಹೊತ್ತು ಬೇರೆ ಆಗೋಯ್ತು. ಏನೇನು ಮಾಡೋದು ಏನಪ್ಪ ಅತ್ಲಾಗಿ. ಹ್ಞೂ ಆ ಹುಡುಗರಿಗೆ ಮೇವು ಕುಯ್ಕೊಂಬರಲ್ಲ ಪಾಪ ಅಂತ ಹೇಳಿದ್ರೆ ಅವರು ಅಲ್ಲಿ ಇಲ್ಲಿ ಹೋಗ್ಬಿಟ್ರು. ಏನೇನು ಮಾಡೋದು ಏನೇನು ಬಿಡೋದು ಒಂದೂ ಗೊತ್ತಿಲ್ಲ ನನಗಂತೂ. ಮೊದಲು ಬಾಳೆ ತೋಟಕ್ಕೆ ಹೋಗಿ ಬರೋಣ. ಬಾಳೆ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಬಾಳೆಗೊನೆ ಏನಾರು ಬಂದಿದ್ರೆ ಅತ್ಲಾಗಿ ಆ ಕೆಲಸವ್ರಿಗೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗ್ಬೇಕು. ಏನು ವಿಚಾರಿಸಲ್ಲ, ಏನು ನೋಡಲ್ಲ ಈ ಹುಡುಗರು. ಆ ಹುಡುಗನ್ ಕುಮಾರಣ್ಣಂಗೆ ಹೇಳಿದ್ದೆ ಒಂದಿಟ್ಟು ಹೋಗ್ಬಿಟ್ಟು ಎಲ್ಲ ಬಾಳೆ ತೋಟದ ಹತ್ರ ಎಲ್ಲ ನೋಡ್ಕೊಂಬಾರ ಮಗ. ಬಾಳೆಗೊನೆ ಎಲ್ಲಾದ್ರೂ ಇದು ಕುಯ್ಲಿಕ್ಕೆ ಬಂದಿದ್ರೆ ಅತ್ಲಾಗಿ ಎಲ್ಲ ಅತ್ಲಾಗಿ ಕೆಲಸವ್ರಿಗೆ ಹೇಳ್ಬಿಟ್ಟು ಬಾಳೆಗೊನೆ ಎಲ್ಲ ಕುಯ್ಸ್ಬಿಡೋಣ. ಜಾಸ್ತಿ ಬಿಟ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದೀನಿ. ಆ ಹುಡ್ಗ ನೋಡಿರಿ ಅವನು ಈಗ ಮಳೆ ಬೇರೆ ಬರ್ತೈತೆ, ಎಲ್ಲ ಮುಂಗಾರು ಅದು ಇದು ಹಾಕ್ಸವ್ರು ನೋಡ್ರಿ. ಹಂಗಾಗಿ ಎಲ್ಲ ಟ್ಯಾಕ್ಟ್ರಿಗೆ ಬಾಡಿಗೆ ಸಿಕ್ಕಾಬಟ್ಟೆ ಉಕ್ಕೆ ಹೊಡಿಯೋದಕ್ಕೆ ಒಂದ್ ಗಳಿಗೆನು ಅವನಿಗೂ ಪುರ್ಸೊತ್ತಿಲ್ಲ. ತಮ್ಮನ ಮದ್ವೆಯಲ್ಲಿ ಬೇರೆ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಅಲ್ಲಿ ಬೇರೆ ಗಜೇಂದ್ರ ಬೇರೆ ಹಸ್ಗಳು ಫಾರಂ ಬೇರೆ ಮಾಡ್ತಿದ್ದಾನೆ. ಅಲ್ಲಿ ಬೇರೆ ಹೋಗ್ತಿರ್ಬೇಕು ಬರ್ತಿರ್ಬೇಕು ಎಲ್ಲೆಲ್ಲ ಅಂತ ನೋಡ್ತಾನ ಆ ಹುಡ್ಗನು ಅತ್ಲಾಗಿ. ಇವನ್ ರಮೇಶಪ್ಪ ತಲೆ ಕೆಡಿಸ್ಕೊಳಲ್ಲ ಏನ್ರ ಬಗ್ಗೆನು. ಇವ್ನ್ ತಲೆ ಕೆಡಿಸ್ಕೊಂಡು ಏನಾರು ಮಾಡದಿದ್ರೆ ನಮ್ ಕುಮಾರಣ್ಣ ಮಾಡ್ತಾನೆ ಬಿಟ್ರೆ ರಮೇಶಪ್ಪ ತಲೆಗೆ ಹಾಕಣಲ್ಲ. ಯಾರಾದ್ರೂ ಏನಾರ ಮಾಡ್ಕೊಳ್ರಿ ಹೋಗ್ರಿ ಅಂತಾರೆ. ಏನ್ ಮಾಡದಪ್ಪ ಈ ಹುಡುಗರುಗಳಿಗೆ ಹಿಂಗ ಆಗ್ಬಿಟ್ರೆ. ಪಾಪ ಇದ್ಯಾಕಲ್ಲ ರಂಗಪ್ಪ ಒಬ್ನೆಲ್ಲ ಹೋಗ್ತಿರಂಗಿದ್ಯಲ್ಲ ಮಗ, ಎಲ್ ಪಾಪ ಹೋಗ್ತಿರೋದು? ಅಣ್ಣವ್ ಎಲ್ಲೋಗೋಣ, ಇಲ್ಲೇ ಬಾಳೆ ತೋಟದ ಹತ್ರ ಹೋಗೋಣ ಅಂತ ಹೋಗ್ತಿದೀನಿ. ಏನ್ ಮಾಡ್ತೀಯ ಹೇಳು? ಈ ಹುಡುಗರುಗಳಿಗೆ ಒಂದ್ರಿಟ್ಟು ಆ ಬಾಳೆ ಹಣ್ಣೆಲ್ಲದನು ಬಾಳೆಗೊನೆ ಎಲ್ಲ ಕುಯ್ಲಿಕ್ ಬಂದಿದಾವ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನೋಡ್ಕೊಂಬಾರ ಪಾಪ ಎಲ್ಲ ನೋಡ್ಕೊಂಬಾ ಅಂತ ಹೇಳಿದೀನಿ. ಆದ್ರೆ ನನ್ನ ಮಾತೇ ಕೇಳಲ್ಲ ಈ ಹುಡ್ಗ. ಕುಮಾರಣ್ಣನು ಅಲ್ಲಿ ಇಲ್ಲಿ ಕೆಲಸ ಅಂತ ಹೋಗ್ಬಿಟ್ಟ. ಹಂಗಾಗಿ ನಾನೇ ಹೋಗ್ಬಿಟ್ಟು ನೋಡ್ಕೊಂಬರೋಣ, ಕುಯ್ಲಿಕ್ ಬಂದಿದ್ರೆ ಅತ್ಲಾಗಿ ನಾಳೆ ನಾಡ್ದ ಅತ್ಲಾಗಿ ಕೆಲಸವ್ರಿಗೆ ಕರ್ಕೊಂಬಂದ್ಬಿಟ್ಟು ಎಲ್ಲ ಅತ್ಲಾಗಿ ಇದ್ ಮಾಡಿಸ್ಬಿಡೋಣ ಅಂತ ಅತ್ಲಾಗಿ. ತಿರ್ಗಾ ಮದ್ವೆಗ್ ಬೇರೆ ಒಂದ್ 4-5 ಗೊನೆ ಬೇಕು. ಮದ್ವೆಗೂ ಇನ್ನೇನು ಕುಯ್ಕೊಂಡು ಹೋಗ್ಬಿಟ್ಟು ಇಟ್ಬಿಟ್ರೆ ಅತ್ಲಾಗಿ ಹಣ್ಣಾಗ್ ಬಿಡ್ತವೆ. ಬೇರೆ ಕಡೆಯಿಂದ ಸುಮ್ನೆ ಏನಕ್ಕೆ ತಗೊಂಬರಕ್ ಹೋಗೋಣ, ನಮ್ಮಲ್ಲೇ ನಾವೇ ಬೆಳೆದಿರುವಾಗ ಅಲ್ವಾ? ಅಲ್ಲ ಕಳ ಪಾಪ, ಸಾಮಾನ್ಯಕ್ಕೆ ಇನ್ನೇನು ಕುಯ್ಲಿಕ್ ಬಂದಿರ್ಬೇಕಣ ಬಾಳೆಗೊನೇನು, ಯಾಕಂತೀಯ? ಮೊನ್ನೇನೋ ಒಂದ್ ವಾರದಿಂದ ಹೋಗಿ ನೋಡ್ಕೊಂಡ್ ಬಂದಿದ್ದೆ ಕಣ್ಮಗ. ಎಲ್ಲ ಕುಯ್ಲಿಕ್ ಬಂದ್ಬಿಟ್ಟಿದಾವೆ, ಒಂದ್ 50-60 ಗೊನೆ ಎಲ್ಲ ಕುಯ್ಲಿಕ್ ಬಂದಿದ್ದು ಅತ್ಲಾಗಿ. ನೆನ್ನೆದೇನೆ ಹೇಳೋದು ಅನ್ಕೊಂಡೆ ನಾನು ನಿನ್ಗೆ. ನೀನು ಕೆಲಸ ಅದು ಇದು ಅಂತಿದ್ದಲ್ಲ, ಈ ಬೋರ್ ಬೇರೆ ಕೊರ್ಸಿವು, ಅದು ಇದು ಊಟ ಮಟನ್ ಊಟ ಬೇರೆ ಮಾಕ್ಸಿವು. ಹಂಗಾಗಿ ಅದು ಇದು ಕೆಲ್ಸಗಳಿರ್ತವೆ, ಸುಮ್ನೆ ಯಾಕೆ ಹೇಳೋಣ, ನೀನ್ ಹೇಳಿದ್ರೆ ಆಗುತ್ತೆ ಪುರ್ಸೊತ್ತಾಗಿ ಅಂತ ಸುಮ್ಕಾಗಿದ್ದೆ. ಸರಿ ಬಾ ಹಂಗಾರೆ ಹೋಗೋಣ. ನಾನು ಬರ್ತೀನಿ, ನಾನು ಲೆಕ್ಕಾಚಾರಿ ಇಬ್ರು ಬರ್ತೀವಿ, ನಡಿ ಹೋಗೋಣ. ಅಯ್ಯ ದೇವ್ರೆ, ಏನಪ್ಪ ಮಾಡೋದು? ಹಿಂಗ್ ಎಡವಟ್ ಆಗ್ತೈತಲ್ಲಪ್ಪ. ಹೆಂಗ 2-3 ದಿವಸದಿಂದ ಗೊತ್ತಿರಲ್ಲ ಏನಿಲ್ಲ. ಆ ನಿಂಗಣ್ಣ ನೋಡಿದ್ರೆ ಬಾಳೆಗೊನೆ ಎಲ್ಲ 25 ಬಾಳೆಗೊನೆ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಳ್ತನದಿಂದ. ಈಗ ರಂಗಜ್ಜಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಗೊತ್ತಾಗದೇನು, ಗೊತ್ತಾಗಿ ಆಗುತ್ತಲ್ಲ. ಬಾಳೆಗೊನೆ ಎಲ್ಲ ಕುಯ್ದಿರೋದು ಗೊತ್ತಾಗಲ್ವಾ? 1-2 ಗೊನೆ ಇದ್ರೆ ಬಿಡತ್ಲಾಗಂತ ಸುಮ್ಕಾರು ಆಗವ್ರವ್ರು. 25 ಗೊನೆ ಬಾಳೆಗೊನೆ ಅಂದ್ರೆ ಪುಕ್ಷಾಟೇನ? ಏನಪ್ಪ ಮಾಡೋದು? ಒಳ್ಳೆ ತಲೆನೋವು ಆಗೋಯ್ತಲ್ಲ ಇವಾಗ. ನಿಂಗಣ್ಣ ಏನಾದ್ರು ಗ್ಯಾರಂಟಿ ಅವರೇ ಬಾಳೆಗೊನೆ ಕುಯ್ದಿರೋದಂತ ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ ಸಾವುಕಾರರಿಗೆ ರಂಗಜ್ಜಿಗೆ ಗೊತ್ತಾದ್ರೆ ಸುಮ್ಕಾಗ್ಬಿಡ್ತಾರತ್ಲಾಗಿ, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಅಂತ ಒಂದ್ ಪಕ್ಷ. ಸಾವುಕಾರರಿಗೆ ಗೊತ್ತಾದ್ರೆ ಮಾತ್ರ ಬಿಡ್ಗಿಡಲ್ಲ. ಈ ನಿಂಗಣ್ಣಗ್ ಬುದ್ಧಿ ಇಲ್ಲ ಏನಿಲ್ಲ. ಎಷ್ಟ್ ಬುದ್ಧಿ ಹೇಳ್ಸಿರೋದು ಅಲ್ಲ, ನಮ್ಗೆನೆ ತಿರ್ಸ್ ಮಾತಾಡ್ತಾರೆ, ನಮ್ಗೆ ಬೈದ್ ಕಳಿಸ್ತಾರಲ್ಲ. ನಾನು ಗಿರೀಶ ಹೋಗಿ ಹೇಳಿದ್ರೆ ನನಗೇನಾಗ್ಬೇಕಾಯ್ತೆ? ನಾನು ಸಪೋರ್ಟ್ ಮಾಡೋ ಅಷ್ಟು ಮಾಡ್ದೆ. ಅವ್ರಿಗೆ ದುರಾಂಕಾರ ಜಾಸ್ತಿ ಬಂದ್ಬಿಟ್ಟೈತೆ. ಅವ್ರು ದುರಾಂಕಾರ ಮುರಿಬೇಕು, ಅನ್ಭವಿಸ್ಕೊಳ್ಳಿ ಬಿಡು, ನನ್ಗೇನಾಗ್ಬೇಕಾಯ್ತೆ? ನನ್ಗೂ ಹೇಳೋವಷ್ಟು ಹೇಳ್ದೆ ನಾನು. ಬುದ್ಧಿ ಕಲಿಲಿಲ್ಲ ಅಂದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ. ಅನ್ಭವಿಸ್ಕೊಳ್ರಿ ನಿಂಗಣ್ಣಾರೆ ಅಂತ ಹೇಳ್ಬಿಟ್ಟು ನಮ್ ಪಾಡಿಗೆ ನಾವು ಸುಮ್ಕಾಗ್ಬಿಡ್ಬೇಕು ಅತ್ಲಾಗಿ. ಜನಗಳು ಒಳ್ಳೇದ್ ಹೇಳಕ್ ಹೋದ್ರೆ ಹಿಂಗೆ ಆಗದು. ಏಯ್ ಲೇ ಪಾಪ, ಲೆಕ್ಕಾಚಾರಿ ಇದೇ ಹಾಕಲ್ಲ. ಏನೋ ಯೋಚನೆ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟನಲ್ಲ ಅಣ್ಣಯ್ಯ ಇವನಿಗೇನಾಯ್ತು? ಲೆಕ್ಕಾಚಾರಿ ಲೇ ಲೆಕ್ಕಾಚಾರಿ ಯಾಕಲ್ಲ? ಏನಾಯ್ತಲ್ಲ? ಯಾಕ 2-3 ದಿವಸದಿಂದ ನೋಡ್ತಿದ್ದೀನಿ ಕಳ್ಳ ಲೆಕ್ಕಾಚಾರಿ. ನೀನ್ ಯಾಕ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ ಕಳ್ಳ? ಏನಂತ ಬಾಯ್ ಬಿಟ್ಟು ಹೇಳ್ತಿಲ್ಲ ಕೇಳಿದ್ರೆ. ಅದ್ ಏನೋ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ಯಾ, ಇಲ್ಲ ಯಾರ್ಗ ಸಮಸ್ಯೆಗೆ ಪರಿಹಾರ ಹುಡುಕ್ತಿದ್ಯಾ? ನನಗ್ ಚೆನ್ನಾಗ್ ಗೊತ್ತೈತೆ ನಿನ್ಗೆ. ಮೊದ್ಲಿಂದಾನು ನಾನು ನೋಡ್ತಿರೋದು ಲೆಕ್ಕಾಚಾರಿ, ಆಯ್ತಾ? ನಿನ್ಗೆ ನೀನು ನನ್ನ ಜೊತೆ ಇರುವಾಗ ಸುಮ್ನೆ ಕೆಲಸ ಮಾಡಿಸ್ಕೊಳಕ್ಕಲ್ಲ ಕಳ್ಳ ನಿನ್ಗೆ ಜೊತೆಲಿ ಇಟ್ಕೊಂಡಿರೋದು. ನಿನ್ಗೆ ಕಷ್ಟ ಸುಖಕ್ಕೆ ನಾವು ಆಗ್ಬೇಕಂತಾರೆ, ಸರಿನಾ? ಏನಾಯ್ತಲ್ಲ ಲೆಕ್ಕಾಚಾರಿ? ಏನ್ ಮದ್ವೆ ಏನಾರ ಮಾಡಿಸ್ಬೇಕಲ್ಲ ನಿನ್ಗೆ? ಏನಾರ ತೊಂದ್ರೆ ನಿಂದು? ಏನಾರ ಸಮಸ್ಯೆ? ಯಾಕ್ಲಾ? ಏನ್ಲ ಯೋಚನೆ ನಿಂದು? ಬಾಯ್ ಬಿಟ್ಟು ಹೇಳ. ಯಾಕ್ಲಾ ಆಗಾಗ್ಲಾ ಕೇಳಿದ್ರು ನೀ ಏನು ಮಾತಾಡಲ್ಲ ಏನಿಲ್ಲ ನೀನು? ನೆನ್ನೆ ನೋಡಿದ್ರೆ ಮಧ್ಯಾಹ್ನಕ್ಕೆ ಹೋಗಿದ್ಯಾ, ಮೊನ್ನೆ ನೋಡಿದ್ರೆ ಕೆಲ್ಸಕ್ಕೆ ಬರ್ಲಿಲ್ಲ. ಏನ್ಲ ನಿಂದ ಕತೆ ಲೆಕ್ಕಾಚಾರಿ? ಬಾಯ್ ಬಿಡು. ಸಾವುಕಾರ ಸುಮ್ಕಿರ್ರಿ.
ಒಳ್ಳೆ ಕತೆ ಆಗೋತ್ತಲ್ಲ ನಿಮ್ಮಿಂದ. ಒಂದೇ ಉಸಿರಿಗೆ ನೂರಾರು ಪ್ರಶ್ನೆ ಕೇಳ್ಬಿಟ್ರೆ ಪಟ 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 ಅಂತ ಕೇಳ್ತಿರ್ತೀರ ಅತ್ಲಾಗಿ. ನಾನು ಏನಂತ ಉತ್ತರ ಕೊಡೋಣ, ಏನಂತ ಹೇಳಿ ನಾನು? ಏನೂ ಇಲ್ಲ, ಸುಮ್ಕಿರ್ರಿ. ಟೈಮ್ ಬಂದಾಗ ಇಲ್ಲ ಇಲ್ಲ ಏನಿಲ್ಲ, ನಾನು ಬೇರೆದೇನೋ ಯೋಚನೆ ಮಾಡ್ತಿದ್ದೆ ಬಿಡ್ರಿ. ಹ್ಞೂ ಲೇ ಲೆಕ್ಕಾಚಾರಿ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೊಳ್ಳೋ, ನಾನು ಅಣ್ಣ ಆಗ್ತೀವಿ ಕಣೋ ನಿನಗೆ. ಪಾಪ ನಿನ್ ಯಾರೇ ಇದಾರೆ, ನಾವೇ ಅಲ್ವಲ್ಲ ಲೆಕ್ಕಾಚಾರಿ ಎಲ್ಲದಕ್ಕೂ. ಆ ಏನಾಯ್ತು ಹೇಳ? ಏನಾದ್ರು ತೊಂದ್ರೆ ಯಾರಾದ್ರೂ ಬೈದ್ರನ? ಆ ಶಂಕರಣ್ಣ ಸಿದ್ದಣ್ಣ ಸೇರ್ಕೊಂಡ್ಬಿಟ್ಟು ಏನಾದ್ರೂ ಹಿಂಸೆ ಮಾಡ್ತಿದಾರ ನಿನಗೆ? ರೇಗ್ಸೋದು, ಚುಡಾಯಿಸೋದು, ಯಾವ್ದಕ್ಕಾದ್ರೆ ಕೆಲ್ಸಕ್ಕೆ ಏನಾದ್ರು ಬಂದಾಗ ಅಡ್ಡಿ ಮಾಡೋದು, ತೊಂದ್ರೆ ಮಾಡೋದು, ಏನಾದ್ರೂ ಎಡವಟ್ಟು ಏನಾರ ಮಾಡ್ತಿದಾರೇನ? ಏನಾರ ಇದ್ರೆ ಹೇಳ್ಕ. ಅದಕ್ಕೇನಂತೆ ನೀನೇನ್ ಭಯ ಪಡ್ಬೇಡ, ನಾನಿದ್ದೀನಿ ನಿನ್ ಜೊತೆ. ಇಲ್ಲ ಕಣ್ರಂಗಜ್ಜ, ಅವ್ರೇನ್ ಮಾಡ್ತಾರೆ? ಏನು ಮಾಡಲ್ಲ ಬರ್ರಿ. ಪಾಪ ಎಷ್ಟೊಂದೆಲ್ಲ ನನಗೋಸ್ಕರ ಎಷ್ಟೊಂದೆಲ್ಲ ಕೇಳ್ತಾರೆ. ಸ್ವಂತ ಮನೆ ಮಗಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ನಮ್ಮ ಸಾವುಕಾರನು, ನಮ್ಮ ರಂಗಜ್ಜ. ಅನ್ಯಾಯವಾಗಿ ಆ ಕಳ್ ನಿಂಗಣ್ಣನ ಜೊತೆ ಸೇರ್ಕೊಂಡ್ಬಿಟ್ಟು ಆ ನಿಂಗಣ್ಣ ನನಗೆ ಎಷ್ಟು ಕೆಟ್ಟವ್ನು ಮಾಡಿಸ್ಬಿಟ್ಟಿದ್ದ ಅಂದ್ರೆ, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇಲ್ದವೆಲ್ಲ ಬುದ್ಧಿ ಕಲಿಸ್ಬಿಟ್ಟಿತ್ತು ನನಗೆ. ಯಪ್ಪ ಯಪ್ಪ ಯಪ್ಪ, ಇನ್ ಜೀವಮಾನದಲ್ಲೂ ಯಾವತ್ತೂ ಕೂಡ ನಮ್ಮ ಸಾವುಕಾರಗೂ ನಮ್ಮ ರಂಗಜ್ಜಗೂ ಮೋಸ ಮಾಡಬಾರ್ದು. ದೇವ್ರಂತಾರು, ದೇವ್ರಂತವ್ರು ಇವ್ರಿಬ್ರು, ಅಣ್ಣ ತಮ್ಮ ಇಬ್ರು. ಅಣ್ಣ ಈಗಲ್ಲ ಅಣ್ಣಯ್ಯ, ಇವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಇವತ್ತಾಗಲ್ಲ. ನಡಿ ಹೋಗೋಣ, ತೋಟದ ಹತ್ರ ಹೋಗೋಣ ನಡಿ. ಹೊತ್ತಾಗೋಯ್ತು. ಅಲ್ಲಿ ತೋಟದ ಹತ್ರ ನೋಡ್ಕೊಂಡು ಹಂಗೆ ಹೊಸ ಬೋರ್ನಲ್ಲಿ ನೀರ್ ಬಿಟ್ಟು ಹಂಗೆ ಒಂದ್ ಸ್ವಲ್ಪ ಅಡ್ಡಾಡ್ಕೊಂಡ್ ಬರೋಣ. ಇವನ್ ಗಜೇಂದ್ರಂದು ಹಸ್ಗಳು ಫಾರಂ ಬೇರೆ ನೋಡ್ಕೊಂಡ್ ಬರೋಣ. ನೀನ್ ಯಾಕೆ ಹೋಗೇ ಇಲ್ವಂತೆ? ಗಜೇಂದ್ರ ಹೇಳ್ತಿದ್ದ, ಅಪ್ಪ ಆ ಕಡೆ ಬಂದೇ ಇಲ್ಲ ಕಣ್ಸಿಕಪ್ಪ, ಒಂದ್ 2-3 ದಿವಸದ ಹಿಂದೆ ಬಂದಿದ್ದು, ಅದ್ ಯಾಕ ಏನ ಅಂತ ಹೇಳ್ತಿದ್ದ. ಇಲ್ಲ ಕಣ್ ಪಾಪ, ಏನ್ ಮಾಡ್ತೀಯ, ನನಗೂ ಪುರ್ಸತ್ತಿಲ್ಲ. ಏನೇನಂತ ನೋಡ್ಕೊಳ, ನನಗೂ ವಯಸ್ಸಾಯ್ತು, ಸುಸ್ತಾಗಂಗ ಆಗ್ಬಿಡುತ್ತೆ ಕಣ. ಮಧ್ಯಾಹ್ನಕ್ಕೆ ಕರೆಕ್ಟ್ ಟೈಮಿಗೆ ಊಟ ಮಾಡಿಲ್ಲ ಅಂದ್ರೆ, ಬೆಳಿಗ್ಗೆ ಕರೆಕ್ಟ್ ಟೈಮಿಗೆ ತಿಂಡಿ ಮಾಡಿಲ್ಲ ಅಂದ್ರೆ, ರಾತ್ರಿನೂ ಅಷ್ಟೇ ಊಟ ಇರ್ಲೇಬೇಕು ನನಗೆ. ಒಂದ್ ಗಳಿಗೆ ಊಟ ತಿಂಡಿ ಇಲ್ಲ ಅಂದ್ರೆ ಸುಸ್ತಾಗ್ಬಿಡುತ್ತೆ ಕಣ. ಏನ್ ಮಾಡ್ತೀಯ? ಬರ್ರಿ ಹೋಗೋಣ. ಅಯ್ಯೋ ಪಾಪ, ನಮ್ ರಂಗಜ್ಜನೂ ನಮ್ ಸಾವುಕಾರರು ಖುಷಿಯಿಂದ ಹೋಗ್ತಿದ್ದಾರೆ. ಬಾಳೆಗೊನೆ ಎಲ್ಲ ನೋಡಿ ಫಸ್ಲಿಗೆ ಬಂದಿದ್ರೆ ಅತ್ಲಾಗಿ ಕುಯ್ಕೊಂಬರೋಣ ಅಂತ. ಇವ್ರು ನೋಡಿದ್ರೆ ಇಂಥ ಕೆಲಸ ಮಾಡಿ ಇಟ್ಟಿದ್ದಾರೆ. ಎಷ್ಟು ಬೇಜಾರು ಮಾಡ್ಕೊಳ್ತಾರೋ, ಅದೆಷ್ಟು ಆತಂಕ ಪಡ್ತಾರೋ ಪಾಪ. ನಮ್ ರಂಗಜ್ಜ ಎಷ್ಟು ಕಷ್ಟಪಟ್ಬಿಟ್ಟು ಬೆಳಿತಾರಂದ್ರೆ ಹೇಳ್ಕೋಬಾರ್ದು. ಬೋರಿ ಹಸ್ಗಳು ಗೊಬ್ಬರ ಅದು ಇದು ಹಾಕ್ಬಿಟ್ಟೇನೆ ಅದೆಷ್ಟು ಚೆನ್ನಾಗಿ ಫಸ್ಲು ಬರಂಗ್ ಮಾಡ್ಕೊಳ್ತಾರಂದ್ರೆ, ಅಷ್ಟೊಂದೆಲ್ಲ ವಯಸ್ಸಾದಿದ್ದು ನಮ್ ರಂಗಜ್ಜ ಅಷ್ಟೊಂದೆಲ್ಲ ಕಷ್ಟ ಪಡ್ತಾರಲ್ಲ. ಆ ನಿಂಗಣ್ಣಂಗೆ ನಾಚಿಕೆ ಆಗ್ಬೇಕು. ಕಂಡೋರಲ್ಲಿ ಬಂದ್ಬಿಟ್ಟು, ಕಷ್ಟಪಟ್ಟು ಮಾಡಿರೋದ್ರಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಕುಯ್ಕೊಂಡು ಹೋಗ್ತೀನಲ್ಲ ಮುಟ್ಟಿ, ನನಗೆ ನಾಚಿಕೆ ಆಗಲ್ವಾ ಅಂತ ಅವ್ರ ಮನ್ಸಿಗೆ ಅನಿಸ್ಬೇಕು. ಅವಾಗ್ಲೇನೆ ಅವ್ರ ಬುದ್ಧಿ ಕಲಿಯೋದು. ಅಲ್ಲಿವರೆಗೂ ನಾವ್ ಏನ್ ಹೇಳಿದ್ರು ಅವ್ರ ಬುದ್ಧಿ ಕಲಿಯಲ್ಲ. ಲೆಕ್ಕಾಚಾರಿ, ತಿರ್ಗಾ ಎಲ್ಲ ಮಾಡ್ತಿದ್ಯಾ? ಬಾರ್ಲಾ, ಗೊತ್ತಾಗೋಯ್ತು. ಅಲ್ಲಿ ಹಾಕ್ಲಾ ನಿನ್ಕೊಂಡ್ಬಿಟ್ಟೆ. ಬಂದೆ ನಡೀರಿ, ಬಂದೆ. ಹಿಂದಿನ ದಿನ ಬರ್ತಿದ್ದೀನಲ್ಲ. ಪಾಪ ರಂಗಜ್ಜ, ಬಾಳೆಗೊನೆ ಫಸ್ಲು ಮಾತ್ರ ಬಲು ಚೆನ್ನಾಗಿ ಬಂದವ್ ಕಳ್ಳ. ಇದೇ ಹಾಕಲ್ಲ ರಂಗಜ್ಜ? ಫಸ್ಲು ಒಂದಿಟ್ಟು ಕಡಿಮೆ ಅನ್ನಂಗೆ ಕಾಣಿಸ್ತೈತೆ. ಅವತ್ ನೋಡಿದ್ರೆ ಎಲ್ಲಾ ಮರದಲ್ಲೂ ಇದು ಬಾಳೆ ಸಸಿಗಳಲ್ಲಿ ಎಲ್ಲಾ ಗಿಡಗಳೂ ಎಲ್ಲ ಇದೆಲ್ಲ ಗೊನೆ ಎಲ್ಲ ಕಾಣಿಸ್ತಿದ್ವು. ಇವತ್ ನೋಡಿದ್ರೆ ಎಲ್ಲಾ ಬಾಳೆ ಗಿಡಗಳಲ್ಲಿ ಕೆಲವು ಗಿಡಗಳಲ್ಲಿ ಕಾಣಿಸ್ತಿಲ್ವಲ್ಲ. ನೋಡ್ಲ, ಅಲ್ಲಿ ಕರೆಕ್ಟಾಗಿ ನೋಡ್ಬಿಟ್ಟು ಹೋಗಿ. ಲೆಕ್ಕಾಚಾರಿ ಒಳಗಲ್ಲ, ಅಲ್ಲೆಲ್ಲ ಹೋಗಿ ನೋಡ್ಕೊಂಬ ಬಂದ್ಬಿಟ್ಟು. ನನ್ಗೆ ಯಾಕೆ ಅನುಮಾನ ಬರ್ತೈತೆ? ಇಲ್ಕರಾಣಿಯ ಇಷ್ಟೇ ಅನ್ಸುತ್ತೆ ಇದ್ದಿದ್ದು. ಲೈ ಸುಮ್ಕಿರ್ಲ, ನನ್ಗಿಂತ ಅನುಭವ ಇಲ್ಲ ನಿನ್ಗೆ. ಸುಮ್ಕಿರ್ಲ ರಂಗಜ್ಜ, ಹೋಗಿ ನೋಡ್ಕೊಂಬರ್ತೀನಿ. ನನ್ಗೆ ಯಾಕೆ ಅನುಮಾನ ಬರ್ತೈತೆ? ಲೆಕ್ಕಾಚಾರಿ ಬಾರ್ಲ ಇಲ್ಲಿ. ಆ ಕಡೆ ಪಕ್ಕದಲ್ಲಿ ನಮ್ಮ ರಂಗಪ್ಪ ಇದ ನೋಡು. ಅವ್ನು ರಂಗಪ್ಪನ ಪಕ್ಕದಲ್ಲಿ ಈ ಕಡೆ ಎಡಗಡೆ ಸೈಡ್ ಇರೋದು ಆ ಗಿಡದಲ್ಲಿ ನೋಡ್ಲಾ, ಅಲ್ಲಿ ಬಾಳೆಗೊನೆ ಯಾರ ಕುಯ್ಕೊಂಡು ಹೋಗಿರಂಗ್ ಕಾಣಿಸುತ್ತೆ ನೋಡಲಿ. ಅಲ್ಲಿ ನಾನೇ ಮೊನ್ನೆ ಇನ್ನೂ ಬಂದಾಗ ನಾನೇ ನೋಡ್ಕೊಂಡ್ ಬಂದಿದ್ದೀನಿ. ಒಳ್ಳೆ ದಪ್ಪನಾಗಿರೋದೇನೆ, ಒಳ್ಳೆ ಗೊನೆನೆ ಬಿಟ್ಟಿತ್ತು. ಇವತ್ ನೋಡಿದ್ರೆ ಗೊನೆ ಕಾಣ್ತಿಲ್ವಲ್ಲ, ಏನಾಯ್ತು? ಬಾಳೆಗೊನೆ ನೋಡ್ಲಾ, ಅಲ್ಲಿ ಯಾರಾದ್ರೂ ಕುಯ್ಕಂಡು ಹೋಗಿದ್ದಾರೆ ನೋಡು. ನೋಡ ಒಂದ್ಸಲಿ. ಅಯ್ಯೋ ಗೊತ್ತಾಗೋಯ್ತಾ, ನಮ್ ಸಾವುಕಾರಿಗೆ ಬಲು ಬುದ್ಧಿ. ಬರ್ತಾನೆ ಅಲ್ಲೇ ಅಬ್ಸರ್ವ್ ಮಾಡ್ಬಿಟ್ರಲ್ಲ, ಎಲ್ಲ ನೋಡ್ಬಿಟ್ರಲ್ಲ. ಏನ್ ತಲೆ ಇರ್ಬೇಕು ಇವ್ರಿಗೆ? ಈ ಸಾವುಕಾರರು ಬಾಳ ಜಾಣರು, ಬಾಳ ಬುದ್ಧಿವಂತರು ಅಂತಾರ. ಬರ್ತಾನೆ ಪಟ್ಟಂತ ಅವ್ರಿಗೆ ಇದು ಹೆಂಗ್ ಗೊತ್ತಾಗೋಯ್ತು ಅಂತ. ಸಾವುಕಾರ್ರೆ, ಬಿಡ್ರಿ, ಸುಮ್ಕಿರ್ರಿ. ಸಾಮಾನ್ಯಕ್ಕೆ ನನ್ನ ಪ್ರಕಾರ ಅದು ನೀವು ಅರ್ಜೆಂಟ್ ಬಂದಿದ್ರಲ್ಲ, ಹಂಗಾಗಿ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅದು ಸಾಮಾನ್ಯಕ್ಕೆ ಬಾಳೆಗೊನೆ ಅಲ್ಲ, ಬಿಟ್ಟಿಲ್ಲ ಅನ್ಸುತ್ತೆ. ಸುಮ್ಕಿರ್ರಿ. ಲೈ ಲೆಕ್ಕಾಚಾರಿ, ಸಾವುಕಾರ ನಾನಾ ನೀನಾ? ನಾನ್ ಹೇಳ್ದಂಗ್ ನೀನ್ ಮಾತು ಕೇಳಬೇಕು, ಹೇಳದ್ ಮಾತು ಕೇಳಬೇಕು. ಅದಕ್ಕೆ ಪ್ರಸಂಗತನ ಮಾಡಬಾರ್ದು. ನನ್ಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಹೇಳದ್ ಮಾತು ಕೇಳಲ್ಲ ಅಂತ ಹೇಳಿದ್ರೆ ಇಲ್ದವೆಲ್ಲ ಮಾತಾಡ್ತೀಯಲ್ಲ ಲೆಕ್ಕಾಚಾರಿ. ಹೋಗ್ಲ ನೋಡ್ಕೊಂಬ, ನಾನು ನೋಡ್ತೀನಿ ಈ ಕಡೆ. ನನ್ಗೆ ಯಾಕೆ ಅನುಮಾನ ಬರ್ತೈತೆ? ಸರಿ ಸಾವುಕಾರ್ರೆ, ಆಯ್ತು.
ಹೋಗಿ ನೋಡ್ಕೊಂಬರ್ತೀನಿ ತಡೀರಿ. ಹ್ಮ್. ಆ ಈಗಳಲ್ಲ ಲೇ ರಂಗಪ್ಪ ಬರ್ಲ ಇಲ್ಲಿ. ಇಲ್ಲಿ ನೋಡ್ಲಾ ಇಲ್ಲಿ ಈ ಗಿಡದಲ್ಲಿ ನೋಡ್ಲಾ ಇಲ್ಲಿ ಈ ಬಾಳೆ ಗಿಡದಲ್ಲಿ ಇಲ್ಲಿ ನೋಡ್ಲಾ ಇಲ್ಲಿ ಗೊನೆ ಅರ್ಧಕ್ಕೆ ಹೆಂಗ್ ಕುಯ್ಕೊಂಡು ಹೋಗಿದಾರ ನೋಡ್ ಬಾರ ಇಲ್ಲಿ. ಕುಯ್ದಿರೋದು ಕರೆಕ್ಟ್ ಆಗಿ ಕಾಣಿಸ್ತೈತ್ ಕಳ್ಳ. ನನಗ್ ಗೊತ್ತಿತ್ತು ನಾನು ಬಂದಡ್ಕೆಲ್ಲ ನನಗೆ ಗೊತ್ತಾಗೋಯ್ತು. ಅಲ್ಲ ಇಷ್ಟೊಂದೆಲ್ಲ ತೋಟದಲ್ಲಿ ಯಾವ ಕಡೆ ಕಣ್ಣಾರ್ಸಿರೋದು ಬರೀ ಬಾಳೆಗೊನೆನ ಕಾಣಿಸ್ತಿತ್ವಲ್ಲ, ನೋಡಿದ್ರೆ ಬಾಳೆಗೊನೆ ಇಲ್ವಲ್ಲ ಅಂತ ನನಗ್ ಬಂದಡ್ಕೆಲ್ಲ ಒಂಥರ ಅನಿಸ್ತು. ನೋಡ ಇಲ್ಲಿ ಕುಯ್ಕೊಂಡು ಹೋಗಿರೋದು ಯಾರ ಮನೆಯವ್ರು ಯಾರ ಕುಯ್ಕೊಂಡು ಹೋಗಿದ್ರೇನ ರಂಗಜ್ಜ? ಅಣ್ಣ ಇಲ್ಕಣ ಅಣ್ಣಯ್ಯ, ಯಾರೂ ಕುಯ್ಕೊಂಡು ಹೋಗಿಲ್ಲ. ನಮ್ಮಲ್ಲಿ ಇನ್ಯಾರ ನನಗೆ ಕೇಳದಂಗೆ ಅದಂಗೆ ಬಾಳೆಗೊನೆ ಕುಯ್ಕೊಂಡು ಹೋಗ್ಬಿಡ್ತಾರೆ. ಇನ್ಯಾವ್ದು ಕುಯ್ಕೊಂಡು ಹೋಗ್ತಾರೆ? ಆ ಹುಡುಗರುಗಳಿಗೆ ಬಂದು ಒಂದ್ರಿಟ್ಟು ತೋಟದ ಕಡೆ ನೋಡ್ರಪ್ಪ ಅಂತ ಹೇಳಿದ್ರೆ ನೆನಪ್ ಬಂದು ಕಾಲಿಡಲ್ಲ. ಅಂತದ್ರಲ್ಲಿ ಬಂದ್ಬಿಟ್ಟು ಬಾಳೆಗೊನೆ ಕುಯ್ಕೊಂಡು ಹೋಗ್ತಾರ? ಇಲ್ಲ ಇಲ್ಲ ಇಲ್ಲ, ಯಾರು ಮುಟ್ಟೆ ಇಲ್ಲ ನಮ್ಮ ಮನೆಯವ್ರು ಯಾರುನು. ನಿಜಾಲೂ ಕುಯ್ಕೊಂಡು ಹೋಗಿದಾರೇನೋ. ಹೋಗತ್ಲಾಗಿ ಎಂತ ಕೆಲಸ ಮಾಡ್ಬಿಟ್ರಪ್ಪ ಇವ್ರು. ನಾನು ಬಡ್ಕಂಡೆ ಈ ಹುಡುಗರುಗಳಿಗೆ, ಸಾವಿರಾಸಲ್ಲಿ ಬಡ್ಕಂಡೆ. ಬಂದ್ ನೋಡ್ರಲ್ಲ ತೋಟದ ಹತ್ರ ಬಂದ್ ನೋಡ್ರಲ್ಲ ಅಂತ ತಲೆನೇ ಕೆಡಿಸ್ಕೊಳದ ಈ ಹುಡುಗರು ಅಣೆಯ. ಒಂದೇ ಒಂದ್ ಗನೆ ಅನ್ಸುತ್ತೆ ಬಿಡತ್ಲಾಗಿ. ಒಂದೇ ಒಂದ್ ಗೊನೆ ಕುಯ್ಕೊಂಡು ಹೋದ್ರೆ ಹೋಗ್ಲಿ ಅತ್ಲಾಗಿ, ಇನ್ನೇನ್ ಮಾಡೋಣ ಅತ್ಲಾಗಿ. ಯಾರಾದ್ರೂ ಅತ್ಲಾಗಿ ಮನೆ ಫಂಕ್ಷನ್ ಗಿಂಗ್ಸನಿಗೆ ಕುಯ್ಕೊಂಡು ಹೋಗಿರ್ಬೇಕು, ಅವರು ತಿನ್ನಕ್ಕೆ ಕುಯ್ಕೊಂಡು ಹೋಗಿರ್ಬೇಕು. ಬಿಡೋಣ ಅತ್ಲಾಗಿ, ಸುಮ್ನೆ ಯಾಕೆ ತಲೆ ಕೆಡಿಸ್ಕೊಳೋಣ, ಬಿಡು ಬಾ. ತಡಿಯಲ್ಲ ಪಾಪ, ಇನ್ ಒಂದೇ ಕೊನೆ ಅಂತ ಹೇಳ್ಬೇಡ ತಡಿಯೋ. ನನ್ಗೆ ಯಾಕೆ ಅನುಮಾನ ಬರ್ತೈತಿ. ಇವ್ರು ಯಾರು ಮನೆಗೋಸ್ಕರ ಕುಯ್ಕೊಂಡು ಹೋಗಿಲ್ಲ ಕಳ್ಳ. ಇವ್ರು ಯಾರ ಮಾರೋದಕ್ಕೇನೆ ಕುಯ್ಕೊಂಡು ಹೋಗಿದ್ದಾರೆ ಕಳ್ತನದಿಂದ. ನನ್ಗೆ ಯಾಕ ಅದೇ ಅನುಮಾನ ಬರ್ತೈತೆ. ತಡಿಯಲ್ಲ, ಆ ಕಡೆ ಎಲ್ಲ ಹೋಗಿ ನೋಡ್ಕೊಂಬರ್ತೀನಿ ತಡಿಯಲ್ಲ. ನಿನಗ್ ಬುದ್ಧಿ ಇಲ್ಲ ಕಳ್ಳ ನಿನ್ಗೆ ರಂಗಜ್ಜ. ಹೋಗತ್ಲಾಗಿ ನೋಡು ಅದೊಂದ್ ಗೊನೆಯಲ್ಲಿ ಅಲ್ಲೂ ಕುಯ್ಕೊಂಡು ಹೋಗಿದ್ದಾರೆ ಕಳ್ಳ ರಂಗಜ್ಜ. ನೋಡಲಿ ಅಲ್ಲಿ ಕಾಣಿಸ್ತೈತ್ ನೋಡಲಿ. ನಿನ್ ಮುಂದೆನೆ ತಿರುಗ್ ನೋಡು, ಅಲ್ಲಿ ಒಂದೇ ಒಂದ್ ಗೊನೆ ಅಂತ ಹೇಳ್ತಿದ್ಯಲ್ಲ, ಅಲ್ಲಿ ಅಕ್ಕಪಕ್ಕ 2-3 ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗಿದ್ದಾರೆ. ಬಾಳೆ ಸಸಿಗಳಲ್ಲಿ ಒಂದೇ ಒಂದ್ ಗೊನೆ ಅಂತ ಹೇಳ್ತಿದ್ಯಲ್ಲ. ಎಷ್ಟು ಕುಯ್ಕೊಂಡು ಹೋಗಿದಾರೋ ಏನೋ ಒಂದು ಗೊತ್ತಿಲ್ಲಪ್ಪ. ನಿಮ್ಗೊಂಥರ ಬೇಜವಾಬ್ದಾರಿತನೇ ಆಗ್ಬಿಟ್ಟೈತ್ ಕಣಿ. ಹೇಳ್ರು ಬಂದ್ ಒಂದ್ರಿಟ್ಟು ಇಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆದಿದ್ಯಾ. ನಿದ್ದೆ ಮಾಡಲ್ಲ, ಕರೆಕ್ಟಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಬಿಸ್ಲಂತ ನೋಡಲ್ಲ, ಮಳೆ ಅಂತ ನೋಡಲ್ಲ, ಅಷ್ಟೊಂದೆಲ್ಲ ಕಷ್ಟಪಟ್ಟಿರ್ತೀಯ. ನೋಡಲಿ ಕುಯ್ಕೊಂಡು ಹೋಗಿರೋದು ನೋಡು. ನೀನ್ ಕಷ್ಟಪಡೋದು ಯಾರೋ ಬಂದ್ಬಿಟ್ಟು ಕುಯ್ಕೊಂಡು ಹೋಗದ? ಹೂ ಕಣಾಣಿಯ. ಅಯ್ಯೋ 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 ಅಯ್ಯೋ, ಇದೇನ ಇಷ್ಟೊಂದೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಳೆಗೊನೆಗಳ್ನೆಲ್ಲ. ಏನೋ ಮಾಡೋದು? ಅಯ್ಯೋ ಅಣ್ಣ, ನನಗ್ ಗೊತ್ತೇ ಇಲ್ವಲ್ಲೋ ಹಿಂಗ್ ಮಾಡಿದಾರೆ ಅಂತ ವಿಚಾರ. ಲೆಕ್ಕಾಚಾರಿ ಅಲ್ಲೇನಾದ್ರೂ ಬಾಳೆಗೊನೆ ಕುಯ್ಕೊಂಡು ಹೋಗಿದಾರೇನಾ? ರಂಗಜ್ಜ, ಅಲ್ಲೂ ಒಂದ್ 10 ಗೊನೆ ಕುಯ್ಕೊಂಡು ಹೋಗಿದ್ದಾರೆ. ಎಲ್ಲ ಎಣಸ್ಕೊಂಬಂದೆ. ಎಲ್ಲ ಒಂದ್ ಕಡಿಮೆ ಅಂದ್ರು ಅಮ್ಮಮ್ಮ ಅಂದ್ರು ಒಂದ್ 10 ಗೊನೆ ಕುಯ್ಕೊಂಡು ಹೋಗಿದ್ದಾರೆ ಬಾಳೆಗೊನೆ. ಇಲ್ಲ, ಎಲ್ಲ ಅರ್ಧಕ್ಕೆನೆ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದಾರ ಕಣ್ರಂಗಜ್ಜು. ಸಾಮಾನ್ಯಕ್ಕೆ ಯಾರ ಮಾರೋದಕ್ಕೆ ಇರ್ಬೇಕು, ಅದಕ್ಕೆ ತಗೊಂಡು ಹೋಗಿದ್ದಾರೆ. ಎಲ್ಲ ಎಂತಾರು ಇರ್ಬೇಕಲ್ಲ ನಮ್ಮೂರಲ್ಲಿ, ಎಂತಾರು ಇರ್ಬೇಕು. ಇನ್ನು ಅದೇನೇನ್ ಮಾಡ್ಬೇಕಂತ ಕಡಿದ್ರ ನನ್ ತಮ್ಮಂದ್ರಲ್ಲೇ ಬಂದ್ಬಿಟ್ಟು ನಾನ್ ಇರುವಾಗ್ಲೇನೆ ಅದೆಷ್ಟು ಧೈರ್ಯ ಇರ್ಬೇಕು ನಮ್ ತಮ್ಮನ್ ತೋಟದಲ್ಲಿ ಬಂದ್ಬಿಟ್ಟು ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗೋದಕ್ಕೆ. ಇದ್ ಯಾರು ಇರ್ಬೇಕು ಕಿತಾಪತಿ? ಇದು ಯಾರ್ದಿರ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ನನಗೆ ಗೊತ್ತಾಗ್ಬೇಕಲ್ಲ ಅವ್ನು ಯಾವನಂತ. ಆಮೇಲಿಂದ ಇರೋದು ಪಾಪ ನನ್ನ ತಮ್ಮ, ಅವ್ನು ಎಷ್ಟು ಕಷ್ಟ ಪಡ್ತಿದ್ದಾನಂತ ನನಗ್ ಮಾತ್ರ ಗೊತ್ತು. ಅಷ್ಟೊಂದೆಲ್ಲ ಮಕ್ಳುಗಳು ದುಡಿದ್ರು ತಲೆನೇ ಕೆಡಿಸ್ಕೊಂಡಲೆ ನಾನು ಸ್ವಂತ ಕಾಲದಲ್ಲಿ ದುಡಿಬೇಕು ಇರೋತಕ ಅಂತ ಅವನು ಅಷ್ಟು ಕಷ್ಟ ಪಡ್ತಿದ್ದಾನೆ ನನ್ನ ತಮ್ಮ. ಅಂತವ್ರಲ್ಲಿ ಬಂದ್ಬಿಟ್ಟು ಅನ್ಯಾಯವಾಗಿ ಬಂದ್ಬಿಟ್ಟು ಬಾಳೆಗೊನೆ ಕುಯ್ಕೊಂಡು ಹೋಗಿದಾರಲ್ಲ. ಅವ್ರಿಗೆ ನೀಯತ್ತೈತಾ? ಅವ್ರಿಗೆ ಯಾರೋ ಗೊತ್ತಿರೋರೆ ಮಾಡಿರೋ ಕಡ್ಲ ರಂಗಜ್ಜ, ಯಾರೋ ಗೊತ್ತಿರೋರೆ ಮಾಡಿದ್ದಾರೆ. ಯಾರಂತ ಗೊತ್ತಾಗ್ಲಿ, ನಾನು ಪತ್ತೆ ಹಚ್ತೀನಿ, ಸುಮ್ಕಿರು. ಆಮೇಕಂದ ಇರೋದು ಅವ್ರಿಗೆ. ಲೆಕ್ಕಾಚಾರಿ ಎಡ್ಸ್ಕೊಂಬರ್ಲ, ಎಷ್ಟು ಬಾಳೆ ಗೊನೆ ಕುಯ್ಕೊಂಡು ಹೋಗಿದಾರ ನೋಡೋಣ. ಸಾವ್ಕಾರ್ರೆ, ನನ್ ಪ್ರಕಾರ ಕಡಿಮೆ ಅಂದ್ರೂ ಎಲ್ಲಾ ಕಡೆ ಸುತ್ತು ನೋಡ್ದೆ ಒಂದ್ 25 ಗೊನೆ ಕುಯ್ಕೊಂಡು ಹೋಗಿದಾರೆ ಕಣ ಸಾವ್ಕಾರ್ರೆ. ಕರೆಕ್ಟ್ ಆಗಿ ಎಣ್ಸೆ ನೋಡ್ಕೊಂಡ್ ಬಂದ್ಬಿಟ್ಟೆ ಪೂರಾ ತೋಟ ಎಲ್ಲ. ಅಯ್ಯೋ 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 ಅಯ್ಯೋ, 25 ಬಾಳೆ ಗೊನೆ ಕುಯ್ಕೊಂಡು ಹೋಗಿದಾರೆಲ್ಲ ಲೆಕ್ಕಾಚಾರಿ. ಅಯ್ಯೋ, ಹೊಟ್ಟೆ ಉರ್ದೋಗ್ತೈತಲ್ಲೋ ನಂದು. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಕ್ಕೆ ಎಲ್ಲ ಬೆಲೆ ನನಗೆ ಅನ್ಯಾಯವಾಗಿ ಹೋಗ್ಬಿಡ್ತಲ್ಲೋ ಬಾಳೆಗೊನೆಗಳು. ಅದ್ ಯಾರು ಬಂದು ಕುಯ್ಕೊಂಡು ಹೋಗಿರ್ಬೇಕು? ಈ ಹುಡುಗರುಗಳು ಬಡ್ಕಂಡೆ ನಾನು. ಬಂದ್ ನೋಡ್ರಲ್ಲ ತೋಟದ ಕಡೆ, ಬಂದ್ ನೋಡ್ರಲ್ಲ ಅಂತ ನನ್ನ ಮಾತು ಕೇಳಿಲ್ಲ.